ಇದು ಅಂಕೋಲಾ ತಾಲೂಕಿನ ಬ್ರಹ್ಮೂರು. ಈಗ ನಾವು ಬ್ರಹ್ಮೂರಿನಿಂದ 4 ಕಿಲೋಮೀಟ್ರ್ ಹೋದರೆ ಗಡ್ಗಾರ್ನಲ್ಲಿ ಈ ಒಂದು ಬೆಟ್ಟದ ಮಧ್ಯದಲ್ಲಿ ಒಂದು ಸುಂದರವಾದಂಥ ವಜ್ರಗುಂಡಿ ಜಲಪಾತ ಇದೆ. ಇದನ್ನು ನೋಡಲಿಕ್ಕೆ ತುಂಬ ಜನ ಪ್ರವಾಸಿಗರು ದೂರದಿಂದಲೂ ಕೂಡ ಬರ್ತಾರೆ. ಈ ಮಳೆಗಾಲದಲ್ಲಿ ಒಳ್ಳೆ ನಯನ ಮನೋಹರವಾಗಿ ಕಂಗೊಳಿಸುವಂಥ ವಜ್ರಗುಂಡಿ ಜಲಪಾತ 4 ಸ್ಟೆಪ್ಗಳನ್ನು ಹೊಂದಿದೆ. ಇದನ್ನು ನೋಡೋದು ತುಂಬ ಸಂತೋಷ ಆಗ್ತದೆ. ಬೈಕ್ನಲ್ಲಿ ಇನ್ನೊಂದು ನಾವು 2 ಕಿಲೋಮೀಟ್ರ್ ಹೋಗ್ಬೋದು. ಅಲ್ಲಿಂದ 1.5 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗಬೇಕಾಗ್ತದೆ, ಕಾಲುದಾರಿ. ಹೌದು, ನಾವು ಆವಾಗ ಸಮಯ ಇದ್ದವಾಗ ಒಂದು ಸಲ ಹೋಗಿ ಆ ಜಲಪಾತವನ್ನು ನೋಡಿಕೊಂಡು ಬರೋದು ಒಂದು ಖುಷಿ ಅದು ನಮಗೆ. ಈ ಒಂದು ವಾತಾವರಣದಲ್ಲಿ ಬೈಕ್ ತಗೊಂಡು ಹೋಗುವಂಥ ಒಂದು ಖುಷಿ ಇಮ್ಮಡಿ ಆಗೋದು ಯಾವಾಗ ಅಂದರೆ ಸುತ್ತಮುತ್ತ ಇರುವಂಥ ಒಂದು ವಾತಾವರಣ ನೋಡಿದಾಗ. ಮಲೆನಾಡಿನ ಸಿಮೆಂಟು, ಡಾಂಬರ್ ಇಲ್ಲದಂಥ, ಟಾರ್ ರೋಡ್ ಇಲ್ಲದಂಥ ಈ ಮಣ್ಣಿನ ರೋಡಲ್ಲಿ ಹೋಗ್ತಕ್ಕಂಥ ಒಂಥರ ಮಜಾನೇ ಬೇರೆ. ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸುವ ಹಕ್ಕು ಎಲ್ರಿಗೂ ಇದೆ. ಆದರೆ ನಾವು ಯಾರೂ ಕೂಡ ಇಲ್ಲಿ ಬರುವಂಥ ಪ್ರವಾಸಿಗರು ಯಾರೂ ಕೂಡ ಇಲ್ಲಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು, ಇತರ ತ್ಯಾಜ್ಯಗಳನ್ನು ದಯವಿಟ್ಟು ಇಲ್ಲಿ ಎಸೆಯಬಾರ್ದು. ಎಸೆಯೋದ್ರಿಂದ ಈ ಅರಣ್ಯ ಸಂಪತ್ತಿಗೆ ಹಾನಿಯಾಗ್ತದೆ. ದಯವಿಟ್ಟು ಮನುಷ್ಯರು ನಾವು ಬುದ್ಧಿವಂತ ಪ್ರಾಣಿಗಳು. ಹಾಗೆ ನಾವು ಈ ವನ್ಯಜೀವಿಗಳಿಗೆ ತೊಂದರೆ ಕೊಡುವಂಥದ್ದು ಈ ಒಂದು ತ್ಯಾಜ್ಯಗಳನ್ನು ಎಸೆಯೋದು, ಇದನ್ನು ದಯವಿಟ್ಟು ಯಾರೂ ನಾವು ಮಾಡೋದು ಬೇಡ.